ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಕೇಂದ್ರ ಮತ್ತು ಪ್ರಮುಖ ವಿಚಾರಗಳ ವಿರುದ್ಧ ಒಂದಾದ ಮೇಲೊಂದರಂತೆ ಪ್ರತಿಭಟನೆಯ ಅಸ್ತ್ರವನ್ನ ಬೀಸುತ್ತಿದೆಯಾ? ವೋಟ್ ಚೋರಿ ಅಂದ್ರು, ಎಸ್ಐಆರ್ ಹೋರಾಟ ಅಂದ್ರು, ಈಗ ನೀಟ್ ಪರೀಕ್ಷೆಯ ವಿರುದ್ಧ ಬೀದಿಗಿಳಿದಿದ್ದಾರೆ. ಆದರೆ ಯಾವುದೇ ಹೋರಾಟಗಳು ತಾರ್ಕಿಕ ಅಂತ್ಯ ಮಾತ್ರ ಕಾಣ್ತಾ ಇಲ್ವೇ? ವಿಪಕ್ಷಗಳ ಈ ಅರ್ಧಂಬರ್ಧ ಹೋರಾಟದಿಂದ ಸಮಯ ಮತ್ತು ಜನಸಾಮಾನ್ಯರ ಶಕ್ತಿ ವ್ಯರ್ಥವಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಿಂದ ಅರ್ಧಂಬರ್ಧ ಹೋರಾಟ, ವೋಟ್ ಚೋರಿ, ಎಸ್ಐಆರ್, ಈಗ ನೀಟ್. ತಾರ್ಕಿಕ ಅಂತ್ಯ ಇಲ್ಲ, ಬರೀ ಸಮಯ ವ್ಯರ್ಥ. ರಾಜ್ಯದಲ್ಲಿ ಸಾಲು ಸಾಲು ಪ್ರತಿಭಟನೆಗಳ ಅಲೆ. ವಿಷಯ ಯಾವುದೇ ಇರಲಿ, ಬೀದಿಗೆ ಬಂದು ಹೋರಾಟ ಮಾಡುವುದು ಕಾಂಗ್ರೆಸ್ನ ಶೈಲಿಯಾಗಿದೆ. ಮತದಾನದ ಯಂತ್ರಗಳ ವಿರುದ್ಧ ವೋಟ್ ಚೋರಿ ಅಭಿಯಾನ ನಡೆಸಿದರು. ಬಳಿಕ ಎಸ್ಐಆರ್ ವಿಚಾರವಾಗಿ ದೊಡ್ಡ ಮಟ್ಟದ ಹಂಗಾಮ ಸೃಷ್ಟಿ ಮಾಡಿದರು. ಇದೀಗ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆಯಿಂದಾಡುತ್ತಾ ನೀಟ್ ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಆದರೆ ಈ ಹೋರಾಟಗಳ ಅಂತಿಮ ಫಲಿತಾಂಶವೇನು ಎಂಬುದು ಸಾರ್ವಜನಿಕ ವಲಯದಲ್ಲಿ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಅರ್ಧಂಬರ್ಧ ಹೋರಾಟ, ವೋಟ್ ಚೋರಿ ಆರೋಪ, ಆರ್ಭಟ ದೊಡ್ಡದು, ಕೈ ಸೇರಿದ ಸಾಕ್ಷ್ಯಾಧಾರಗಳು ಶೂನ್ಯ. ಭಾರತೀಯ ಚುನಾವಣಾ ಆಯೋಗದ ಮೇಲೆ ಆರೋಪ, ಕೇಂದ್ರ ಸರ್ಕಾರದ ಮೇಲೆ ವೋಟ್ ಚೋರಿ ಆರೋಪ. ಅರ್ಧಂಬರ್ಧ ಹೋರಾಟ, ಎಸ್ಐಆರ್ ಬಗ್ಗೆ ಹೋರಾಟ. ಆರಂಭದಲ್ಲಿ ಎಸ್ಐಆರ್ ಬಗ್ಗೆ ಹೋರಾಟ ಮಾಡಿತ್ತು ಕಾಂಗ್ರೆಸ್. ಎಸ್ಐಆರ್ ಮುಂದುವರೆದಂತೆ ತಣ್ಣಗಾದ ಪ್ರತಿಭಟನೆ ಕಾವು. ಅಮಾಯಕರ ಮತಗಳು ಡಿಲೀಟ್ ಆಗುತ್ತೆ ಎಂದು ಆರೋಪ. ನೀಟ್ ಬಗ್ಗೆ ಪ್ರತಿಭಟನೆ, ನೀಟ್ ಪರೀಕ್ಷೆ ಅಕ್ರಮದ ಬಗ್ಗೆ ಕಾಂಗ್ರೆಸ್ ಹೋರಾಟ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿ ಎಂದು ಪ್ರತಿಭಟನೆ. ಕೇವಲ ರಾಜಕೀಯ ಪ್ರಚಾರಕ್ಕೆ ಸೀಮಿತವಾದ ಪ್ರೊಟೆಸ್ಟ್. ನೋಡಿ, ರಾಜಕೀಯ ತಜ್ಞರ ಪ್ರಕಾರ ಯಾವುದೇ ಒಂದು ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ಮುನ್ನವೇ ಮತ್ತೊಂದು ಹೊಸ ವಿಚಾರವನ್ನ ಮುನ್ನೆಲೆಗೆ ತರುವುದು ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗ. ಅಂದ್ರೆ ಸಾರ್ವಜನಿಕ ಚರ್ಚೆಯನ್ನ ತಮ್ಮ ಪರವಾಗಿ ಉಳಿಸಿಕೊಳ್ಳಲು ಈ ರೀತಿಯ ಓವರ್ಲ್ಯಾಪಿಂಗ್ ಹೋರಾಟಗಳನ್ನ ಬಳಸಿಕೊಳ್ಳಲಾಗುತ್ತದೆ. ಆದರೆ ಈ ತಂತ್ರದಿಂದ ಹೋರಾಟಗಳ ಗಂಭೀರತೆಯೇ ಹೊರಟು ಹೋಗುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಒಂದೆಡೆ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವದ ಲೋಪಗಳನ್ನು ಎತ್ತಿ ಹಿಡಿಯುವುದು ವಿಪಕ್ಷಗಳ ಜವಾಬ್ದಾರಿ ಹೌದಾದರೂ ಕೂಡ ಸ್ಪಷ್ಟವಾದ ಯೋಜನೆ ಮತ್ತು ತನಿಖೆಯ ಬದ್ಧತೆ ಇಲ್ಲದ ಹೋರಾಟಗಳು ಕೇವಲ ರಾಜಕೀಯ ಗಿಮಿಕ್ ಆಗಿ ಉಳಿಯುತ್ತವೆ. ನಿರಂತರ ಪ್ರತಿಭಟನೆಗಳಿಂದ ರಸ್ತೆ ತಡೆ, ಸಾರ್ವಜನಿಕರಿಗೆ ತೊಂದರೆ ಬಿಟ್ಟರೆ ಸಿಗುವಂತಹ ಫಲಿತಾಂಶ ಮಾತ್ರ ಶೂನ್ಯ ಎಂಬ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಅಷ್ಟೇ ಅಲ್ಲದೆ ಇದೇ ಕಾರಣದಿಂದಾಗಿ ವಿಪಕ್ಷಗಳ ಬಾಯಿಗೆ ಕಾಂಗ್ರೆಸ್ ಪಕ್ಷ ಆಹಾರವಾಗಿದೆ. ರಾಜ್ಯದಲ್ಲಿ ಬರದ ತಾಂಡವ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಮಾಜಿ ಮಂತ್ರಿಗಳು, ಎಂಎಲ್ಎಗಳು ಎಲ್ಲರೂ ಕೂಡ ಡೆಲ್ಲಿಗೆ ಜಾಲಿ ಅಂತೇಳಿ ಡೆಲ್ಲಿ ಕಡೆ ಮುಖ ಮಾಡಿರುವಂತದ್ದು. ಇದು ಕರ್ನಾಟಕದಲ್ಲಿ ಬರ ಅಲ್ಲ, ಇದು ಜನರ ಹಣೆ ಬರಹ ಅಂತ ಅನಿಸ್ತದೆ. ಕಾಂಗ್ರೆಸ್ ಬಂದಾಗೆಲ್ಲಾನು ಕೂಡ ಬರ ಬರಲಿ, ಫ್ಲಡ್ ಬರಲಿ, ಯಾವತ್ತೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡೇ ಇಲ್ಲ. ಅದನ್ನ ಬಿಜೆಪಿಯಿಂದ ನೋಡಿ ಕಲಿಬೇಕು ಇವ್ರ ಬುದ್ಧಿ ಇದ್ರೆ. ಇನ್ನು ಪ್ರತಿಭಟನೆ ಮಾಡುವುದು ಪ್ರಜಾಸತ್ತಾತ್ಮಕ ಹಕ್ಕು. ಆದರೆ ಕೈಗೆತ್ತಿಕೊಂಡ ಹೋರಾಟವನ್ನ ನ್ಯಾಯಾಲಯ ಅಥವಾ ತನಿಖಾ ಹಂತದಲ್ಲಿ ಒಂದು ಸ್ಪಷ್ಟ ಮುಕ್ತಾಯಕ್ಕೆ ತಲುಪಿಸದೇ ಇದ್ರೆ ಜನರಿಗೆ ಇಂತಹ ಹೋರಾಟಗಳ ಮೇಲಿದ್ದ ಭರವಸೆಯೂ ಕೂಡ ಹೊರಟು ಹೋಗುತ್ತದೆ. ಕಾಂಗ್ರೆಸ್ ಇನ್ನಾದರೂ ಕೂಡ ತನ್ನ ಹೋರಾಟಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ನೀಡುತ್ತಾ ಕಾದು ನೋಡಬೇಕಾಗಿದೆ.